ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಮುಗೌಡ ಯೂಟ್ಯೂಬ್ ಚಾನಲ್. ಯಾಕೆ ಎರಡೆರಡು ಸತಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ನನಗೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶಾಮುಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳೋದು. ಲೈಕ್ ಒಂದು ಸರ್ತಿ ಅಂದ್ಕೊಂಡಿದ್ದು ನಾನು ಮಾಡಿದರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ಆ್ಯಂಡ್ ಟುಡೇ ಐ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಗೋಯಿಂಗ್ ವೆರಿ ವೆಲ್ ಅಂತಂದಾಗ ಏನೋ ಒಂಥರ ಒಳಗಡೆಯಿಂದ ಪ್ರೌಡ್ ಫೀಲಿಂಗ್ ಹೇಳಬೇಕಾದ್ರೆ. ಸೊ ಕೀಪಿಂಗ್ ಅ ಪಾರ್ಟ್ ದ್ಯಾಟ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಳಬೇಕಂತಂದರೆ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿಬಿಟ್ಟು ನಿನ್ನೆ ಆಲ್ರೆಡಿ ವೀಡಿಯೋದಲ್ಲಿ ಹಿಂಟ್ ಕೊಟ್ಟಿದ್ದೆ ನಾನು. ಆ್ಯಸ್ ಮ್ಯಾಂಗೋ ಇಸ್ ದ ಎಂಡಿಂಗ್ ಸೀಸನ್ ಐ ಥಾಟ್ ಆಫ್ ಡೂಯಿಂಗ್ ದ ರೆಸಿಪೀಸ್ ಹೋಲ್ ಡೇ. ಬಟ್ ಏನಾಯಿತು ಅಂತ ಹೇಳಿದ್ರೆ ಒನ್ ಥಿಂಗ್ ಸ್ಪ್ಲಿಟ್ ಆಗೋಯ್ತು. ಅವತ್ತು ಮನೆ ಎದುರುಗಡೆ ನಾನ್ ವೆಜ್ ಮಾಡಿದ್ರು. ವಿ ಡಿಂಟ್ ಹ್ಯಾವ್ ಅನ್ ಐಡಿಯಾ ದಟ್ ಅವ್ರು ಮಾಡ್ತಾರೆ ಅಂತ ಹೇಳಿ ಊಟಕ್ಕೆ ಹೋಗಲೇಬೇಕಾಗಿದ್ದ ಪರಿಸ್ಥಿತಿ. ಹೋಗಿ ಊಟ ಮಾಡಿಕೊಂಡು ವಾಪಸ್ ಬಂದಾಗ ಫುಲ್ ಹೆವಿ ಆಗಿತ್ತು. ಸೊ ಮತ್ತೆ ಮಾಡಿ ಎಲ್ಲ ತಿಂದೆ ವೇಸ್ಟ್ ಆಗೋದಕ್ಕಿಂತ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇರೆ ದಿನ ಆಫ್ ವೀಡಿಯೋನ ಮಾಡಿದ್ದೀನಿ. ಸೊ ಇದೆಲ್ಲ ಒಂದು ಪಾರ್ಟ್ ಆಯಿತು ಅಂತ ಹೇಳಿದ್ರೆ, ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕ ಮಾಡ್ತಾ ಇರೋದು ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ರೆಸಿಪಿ ಕಂಪ್ಲೀಟ್ ಪ್ರತಿಯೊಂದು ಡೀಟೇಲ್ ರೆಸಿಪಿನ ನಾನು ಇಲ್ಲೇ ಮಾಡಿದ್ದೀನಿ ಆ್ಯಂಡ್ ತೋರಿಸಿದ್ದೀನಿ ಕೂಡ. ಸೊ ಯು ಕ್ಯಾನ್ ಟ್ರೈ ಇನ್ ಯುವರ್ ಹೋಮ್ ಆಲ್ಸೋ. ಎಷ್ಟೆಷ್ಟೆಲ್ಲ ರೆಸಿಪೀಸ್ ಮಾಡಬಹುದು ಒಂದು ಮಾವಿನ ಹಣ್ಣು ಅಥವಾ ಒಂದು ಮ್ಯಾಂಗೋಯಿಂದ ಅಂತ ಅಂದ್ಬಿಟ್ಟು. ಸೊ ಟುಡೇ ಫಸ್ಟ್ ವಿ ಆರ್ ಮೇಕಿಂಗ್ ದಟ್ ಬ್ರೇಕ್ಫಾಸ್ಟಿಗೆ ಮ್ಯಾಂಗೋ ಚಿತ್ರಾನ್ನ, ಮಾವಿನಕಾಯಿ ಬಜ್ಜಿ. ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾಮೂಲಿ ಆ್ಯಸ್ ಯೂಶ್ವಲ್ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು, ಕೊರಿಯಂಡರು, ಚಿಲ್ಲಿ ಮತ್ತು ಸ್ವಲ್ಪ ಅರಿಶಿನ, ಎಣ್ಣೆ, ಕಡಲೆಕಾಯಿ ಸ್ವಲ್ಪ ಬೇಗನೆ ರೋಸ್ಟ್ ಮಾಡಿಕೊಂಡು ಎತ್ಕೊಬಿಟ್ಟೆ. ಏನಕ್ಕೆ ಅಂತಂದರೆ ಅದು ಮತ್ತೆ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳಿ, ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂತ ಹೇಳಿ. ಸೊ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅಟ್ ದಿ ಎಂಡ್ ಆಫ್ ದ ಮೂಮೆಂಟ್ ಅಂದರೆ ಆನಿಯನ್ ಕ್ಲೀನಾಗಿ ಗೋಲ್ಡನ್ ಕಲರಿಶ್ ಆದಮೇಲೆ ನಾವು ಮ್ಯಾಂಗೋನ ಆ್ಯಡ್ ಮಾಡ್ತೀವಿ. ಸೊ ಮ್ಯಾಂಗೋನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಕೈಯಾಡಿ. ಮ್ಯಾಂಗೋ ಅದು ಫುಲ್ಲು ತರತರಿ ಇದ್ದಿದ್ದು ಸ್ವಲ್ಪ ಹಿಂಗೆ ಅಂಟು ಥರ ಆಗುತ್ತೆ. ಅಂದರೆ ತುಂಬ ಬೆಂದಾಗ ಹೆಂಗೆ ಸಾಫ್ಟ್ ಆ್ಯಂಡ್ ಟೆಕ್ಸ್ಚರಿಗೆ ಬರುತ್ತಲ್ಲ, ಸೊ ಆ ಥರ ಬರುತ್ತೆ. ಸೊ ಆವಾಗ ನೋಡಿಕೊಂಡು ಕಡಲೆ ಬೀಜ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ಆಫ್ ಮಾಡ್ತೀವಿ. ದಿಸ್ ಈಸ್ ಹೌ ವಿ ವಿಲ್ ಮೇಕ್ ದ ಮ್ಯಾಂಗೋ ಚಿತ್ರಾನ್ನ. ಅಕಸ್ಮಾತ್ ಏನಾದರೂ ಮಾವಿನಕಾಯಿ ಹುಳಿ ಇಲ್ಲ ಅಂತ ಹೇಳಿದ್ರೆ, ಯಾವುದೇ ಮಾವಿನಕಾಯಿ ಇದ್ರೂ ಹುಳಿ ಆಗುತ್ತೆ ಬೆಂದ ಮೇಲೆ ಸ್ವಲ್ಪನಾದ್ರೂ. ಅಕಸ್ಮಾತ್ ಹುಳಿನೇ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ಒನ್ ನಿಂಬು ವಿತ್ ದಟ್ ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮಗೆ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇಲ್ಲಾಂತಂದರೆ ನಮ್ಗೆ ಅವಾಗ ಎಷ್ಟು ಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ವಿ ಕ್ಯಾನ್ ಕೀಪ್ ಇನ್ ಟು ಫಾರ್ ಎ ಲಾಂಗ್ ಟೈಮ್ ವಿತೌಟ್ ಫ್ರಿಡ್ಜ್ ಆಲ್ಸೋ. ಸೊ ದಿಸ್ ಈಸ್ ಒನ್ ಟೆಕ್ನಿಕ್ ಹೇಳಬೇಕಂತಂದರೆ ನಾನು ಅವಾಗ ಏನು ಯೂಸ್ ಮಾಡ್ತಿದ್ದೆ ಅದೇನೆ. ಸೊ ದಿಸ್ ಈಸ್ ಒನ್ ರೆಸಿಪಿ. ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ಅಲ್ಲಿ ಬಜ್ಜಿ ಹಿಟ್ಟು ಯಾವ ರೀತಿ ಎಲ್ಲದಕ್ಕೂ ಕಲಿಸ್ಕೊತೀವೋ ಅದೇ ರೀತಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಮಾಮೂಲಿ ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತೀನಿ ಮತ್ತು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ ಫಾರ್ ಕ್ರಿಸ್ಪಿನೆಸ್. ನಾನಿಲ್ಲಿ ಸೋಡಾನ ಆ್ಯಡ್ ಮಾಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಸೋಡಾ ಸ್ವಲ್ಪ ಅನ್ಈಸಿ ಫೀಲ್ ಆಗುತ್ತೆ ಮತ್ತು ಸ್ವಲ್ಪ ಹೊಟ್ಟೆ ಊದ್ಕೊಂಡಾಗುತ್ತೆ, ಡೈಜೆಷನ್ ಕ್ಲಿಯರಾಗಿ ಆಗಲ್ಲ ಅಂತ ಹೇಳಿ. ಸೊ ದಿಸ್ ಈಸ್ ಒನ್ ಥಿಂಗ್. ಮ್ಯಾಂಗೋನ ತುಂಬ ತಿನ್ ಸ್ಲೈಸಾಗಿ ಕಟ್ ಮಾಡಿಕೊಂಡು ಮಾಮೂಲಿ ಯೂಶ್ವಲಿ ಬಜ್ಜಿನ ಯಾವ ರೀತಿ ಡಿಪ್ ಮಾಡಿ ಹಾಕ್ತೀವೋ ಅದೇ ರೀತಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಹಾಕಿದ್ರೆ ಮುಗೀತು ಎಣ್ಣೆಗೆ. ಸೊ ನೀಟಾಗಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ನ ಬೇಯಿಸ್ಕೊಂಡು ಗೋಲ್ಡನ್ ಕಲರ್ ಆ್ಯಸ್ ಯೂಶ್ವಲ್ ಬಜ್ಜಿ ಬಂದರೆ ಯಾವ ಕಲರ್ ಆಗುತ್ತೆ ಅದೇ ಕಲರ್ ತನಕ ಬೇಯಿಸ್ಕೊಂಡು ಆಮೇಲೆ ಎತ್ಬಿಟ್ಟು ತಿಂದರೆ ಮುಗೀತು. ಅದು ಸ್ವಲ್ಪ ಹುಳಿಯಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ. ಸೊ ಇಟ್ ವಿಲ್ ಗಿವ್ ಅ ಕೈಂಡ್ ಆಫ್ ಸ್ಪೈಸಿ ಆ್ಯಂಡ್ ದೆನ್ ಖಟ. ಅದು ಎರಡೂ ಹುಳಿ ಎರಡೂ ಕೂಡ ಮಿಕ್ಸಲ್ಲಿ ಫ್ಲೇವರ್ ಕೊಡುತ್ತೆ. ಇಟ್ ವಿಲ್ ಬಿ ಅಮೇಝಿಂಗ್ ಅಂತ ಹೇಳ್ಬೋದು. ಓಕೆ ಫೈನ್. ದಿಸ್ ಈಸ್ ನಾನು ತಿಂದಿದ್ದು ಇದನ್ನು ಒಂದು ಮೇಳಾಗಿ ಹೋಗಿದ್ನಲ್ಲ ಲಾಸ್ಟ್ ಟೈಮು, ಮಾವು ಹಲಸು ಮೇಳಾಗಿ ಹೋಗಿರ್ಬೇಕಾದ್ರೆ ಆವತ್ತು ನಾನು ತಿಂದಿದ್ದು. ಸೊ ದಟ್ ಮತ್ತೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಹೆಂಗಿದ್ರು ಮ್ಯಾಂಗೋ ರೆಸಿಪೀಸ್ ಇತ್ತಲ್ಲ, ಇದನ್ನು ಸುಮಾರು ಜನ ಕೇಳೂ ಇರಲ್ಲ, ಅಯ್ಯೋ ಮ್ಯಾಂಗೋ ಬಜ್ಜಿನೂ ತಿಂತಾರಾ ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ಇದು ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಎಸ್ ಯು ಕ್ಯಾನ್ ಟ್ರೈ ದಿಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವಾಗ ಜಸ್ಟ್ ಇದ್ಬಿಟ್ಟು ಕೂತಿದ್ದೀನಿ. ಲೈಕ್ ಏನು ಹೇಳೋಕ್ಕೋ ತಲೆ ಓಡ್ತಾನೂ ಇಲ್ಲ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಬಿಸಿನೀರು ಕಾಯಿಸಿದ್ದಾರೆ, ಬಿಸಿನೀರು ಕುಡಿಬೇಕು. ಆ್ಯಂಡ್ ನಾನು ಎದಳಕ್ಕಿಂತ ಮುಂಚೆ ತಿಂಡಿ ರೆಡಿಯಾಗಿದೆ, ತಿಂಡಿ ಮಾಡಬೇಕು. ಆ್ಯಂಡ್ ಬಿಫೋರ್ ದ್ಯಾಟ್ ನಮ್ಮ ಮನೆ ಎದುರುಗಡೆ ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಬೆಳಗ್ಗೆ ಅಂಕಲ್ ಕರೆದ್ಬಿಟ್ಟು ಹೋದರು. ತಿಂಡಿ ಆಯ್ತಾ ಆಂಟಿ? ಇಲ್ಲ, ಇವಾಗ ಕರೆದ್ಬಿಟ್ಟು ಹೋದರು ಬನ್ನಿ ಊಟಕ್ಕೆ ಅಂತ. ಬಟ್ ದ ಥಿಂಗ್ ಈಸ್ ಇವತ್ತು ದರ್ ಇಸ್ ಸ್ಪೆಷಲ್ ಆ್ಯಸ್ ದರ್ ಈಸ್ ಎ ಎಂಡ್ ಆಫ್ ಸೀಸನ್ ಆಫ್ ದ ಮ್ಯಾಂಗೋ.
ಸೀಸನ್ ಎಂಡ್ ಆಗ್ತಿರೋದ್ರಿಂದ ಸೊ ಐ ಕೆಪ್ ಲೈಕ್ ಓನ್ಲಿ ಮ್ಯಾಂಗೋ ರೆಸಿಪೀಸ್ ಫಾರ್ ಎ ಡೇ. ಸೊ ಎಷ್ಟು ವೆರೈಟೀಸ್ ಆಗುತ್ತೆ, ಎಷ್ಟು ಪಾಸಿಬಿಲಿಟೀಸ್ ಆಗುತ್ತೆ ಅಷ್ಟನ್ನು ಮಾಡೋಣ ಅಂತ ಹೇಳಿ ಇಟ್ಕೊಂಡು ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದ ಶುರು ಆಗಿದೆ. ನಾನು ಇದೆಲ್ಲಕ್ಕಿಂತ ಮುಂಚೆ ಅಕ್ಕ ಚಿತ್ರಾನ್ನ ಮಾಡಿ ಬಜ್ಜಿ ಮಾಡಿ ಕೆಪ್ದೆ. ನಾನು ಇವಾಗ ಎದ್ದಿದ್ದೀನಿ, ಅಕ್ಕ ಒಂದು 8:30 ಅಷ್ಟೊತ್ತಿಗೆ ಎದ್ದಿದ್ರು. ಆ್ಯಂಡ್ ವಿಡಿಯೋನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಐ ವಿಲ್ ಅಪ್ಲೋಡ್ ದಟ್ ಆಲ್ಸೋ. ಯಾವ ರೀತಿ ಚಿತ್ರಾನ್ನ ಇತ್ತು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು see this and see this types of mango. I am like so let's see ಯಾವ ರೀತಿ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಐ ಡೋಂಟ್ ನೋ ಅಲ್ಲಿಗೆ ಹೋಗ್ತೀನ ಇಲ್ವಾ ಅಂತ ಅಂದ್ಬಿಟ್ಟು ಹೋಪ್ ಫಾರ್ ದಿ ಬೆಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ಕತೆ ಏನು ಅಲ್ಲಿ ಕತೆ ಏನು ಅಂತ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ, ಇಬ್ಬರು ಡಿಸ್ಕಸ್ ಮಾಡಿಲ್ಲ. ಸೊ ನೋಡೋಣ. ಓಕೆ ಬಾಯ್ ಬಾಯ್, ಮತ್ತೆ ಸಿಗುವ. ತಿನ್ಕೋತೀನಿ ಇವಾಗ. ಫಸ್ಟು ತುಂಬ ಸುಸ್ತಾಗ್ತಾ ಇದೆ ಮೇಲಿಂದ. ಆ್ಯಸ್ ಆಲ್ರೆಡಿ ಯು ಸೀನ್ ದಟ್ ಮ್ಯಾಂಗೋ ಚಿತ್ರಾನ್ನ ಆ್ಯಂಡ್ ದ ಬಜ್ಜಿ ಫಾರ್ ದ ಬ್ರೇಕ್ಫಾಸ್ಟ್. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಮಾವಿನಕಾಯಿ ಏನು ನಾವು ಯೂಸ್ ಮಾಡಿದ್ವಿ ಹುಡುಕಿ ತೊಗೊಂಡಿದ್ದು. ಇಟ್ ಈಸ್ ನಾಟ್ ತೋತಾಪುರಿ ಆರ್ ಸಮಥಿಂಗ್, ಮಲ್ಗೋಬಾ ಅನಿಸುತ್ತೆ, ಅದನ್ನು ಯೂಸ್ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಹುಳಿ ಇತ್ತು. ಮತ್ತು ಮಧ್ಯಾಹ್ನ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋದಾಗ ಇಷ್ಟು ಐಟಮ್ಸ್ ಇತ್ತು. ಸೊ ಡೈಜೆಸ್ಟ್ ಆಗಲಿಕ್ಕೆ ತುಂಬ ಟೈಮ್ ತೊಗೋಬೇಕಾಯಿತು. ಸೊ ಹಾಗಾಗಿ ನೆಕ್ಸ್ಟು ಬಂದುಬಿಟ್ಟು ನಾವು ಮಾಡಿದ ರೆಸಿಪಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತಿದ್ವಿ. ಆಮೇಲೆ ಊಟಕ್ಕೆ ಕರೆದ್ರು, ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋ ತನಕ 2:33 o'clock ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ನಾನಂತೂ ಮಲ್ಕೊಂಡು ಎದ್ಬಿಟ್ಟು ಸ್ವಲ್ಪ ಹೊತ್ತು ಸೀರೀಸ್ ನೋಡಿ ಏನೇನು ಬೇಕು ಎಡಿಟ್ ಮಾಡಿಬಿಟ್ಟು ಅವತ್ತಿನ ಡೇನ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾಯಿತು. ಬಿಕಾಸ್ ಹೇಳಿದ್ನಲ್ಲ, ನಾನು ತುಂಬ ಹೆವಿ ಆಗಿದ್ದರಿಂದ ನಾನು ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸಂಜೆ ಆ್ಯಂಡ್ ನೈಟು ಲೈಟಾಗಿ ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು ಇಬ್ರು, ಅಕ್ಕ ಮತ್ತು ನಾನು. ಸೊ ನೆಕ್ಸ್ಟ್ ಡೇ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್ ವ್ಲಾಗ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಅದೇ ಮ್ಯಾಂಗೋ ರೆಸಿಪೀಸ್ ಏನಿತ್ತಲ್ಲ ಅದನ್ನ ಇವತ್ತು ನೈಟಿಗೆ ಊಟಕ್ಕೆ ಎಷ್ಟಾಗುತ್ತೆ ಅಷ್ಟು ಐಟಮ್ಸ್ನ ಮಾಡೋಣ ಅಂತ ಹೇಳಿದ್ದೆ. ಸೊ ಅಕ್ಕ ಬರೋಷ್ಟರಲ್ಲಿ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಆ್ಯಂಡ್ ಬಂದ ತಕ್ಷಣ ನನಗೆ ಅದು ಮ್ಯಾಂಗೋ ಮಸ್ತಾನಿಗೆ ಎಲ್ಲ ಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡು ವಾಪಸ್ಸು ಇವಾಗ ಹಾಲು ಬೇಕಂತೆ ಅಕ್ಕಂಗೆ ತಗೊಬರ್ತೀವಿ. ಒಣ ಅದೇ ಹಾಂ ಹೇಳು, ಹೋಗೋಣ ಅಂತ. ಎಲ್ಲಿಗೆ? ಅಕ್ಕನ ಜೊತೆ. ಸರಿ ಮತ್ತೆ ಬಾಯ್ ಮಾಡ್ಬಿಡು. ಹೋಗಿ ಏನು ತಗೊಬರ್ತೀಯ? ಹಾಲು ತಗೊಬರ್ತೀನಿ ಅಂತ ಹೇಳ್ಬಿಡು. ಮಿಲ್ಕ್ ಬಾಯ್ ಹೇಳ್ಬಿಡು. ಕ್ಯಾಮ್ರಾ ಕೊಡ್ಬಿಡು ಒಂದು ಕ್ಯಾಮ್ರಾಗೆ. ದಿಸ್ ಆರ್ ದ ಐಟಮ್ಸ್ ಆಯಿತು. 2 ಕುರ್ಕುರೆ ತಿನ್ನೋಕ್ಕೆ ಟೈಮ್ ಪಾಸಿಗೆ ಅಂತ ಹೇಳಿ, ಹಾಲು, ಆಮೇಲೆ ಬಿಸ್ಕೆಟು. ಆ್ಯಂಡ್ ಹಿ ವಾಸ್ ಡೂಯಿಂಗ್ ದಿಸ್ ಆ್ಯಕ್ಷನ್. ಐ ವಾಸ್ ಲೈಕ್ ಏನು ಮಾಡ್ತಿದ್ಯಾ ಅಂತ ಅಂದ್ಕೊಂಡು. ಆಮೇಲೆ ಸೀದಾ ಮನೆಗೆ ಬಂದು ಅದನ್ನೆಲ್ಲ ಸಣ್ಣಗೆ ಚಾಪ್ ಮಾಡೋಕ್ಕೆ ಅಂತ ಹೇಳಿ ಶುರು ಮಾಡಿದೆ. ಅರೌಂಡ್ 30 minutes ಅನಿಸುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಚಾಪ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದು. ಸೊ ಅಕ್ಕ ಅಷ್ಟರಲ್ಲಿ ಪಕ್ಕದಲ್ಲಿ ಕಾಯಿ ಏನು ಬೇಕಿತ್ತು ಅದನ್ನು ರುಬ್ಕೊಂಡಿದ್ರು. ನೆಕ್ಸ್ಟು ಇವಾಗ ನಾವು ಮಾಡ್ತಿರೋದು ಮಾವಿನ ಹಣ್ಣಿನ ಕೀರು ಅಂತ ಹೇಳಿ. ಫಸ್ಟ್ ಅದಕ್ಕೆ ಬೇಕಾಗಿದ್ದು ಹಾಲು ಕಾಯಕ್ಕೆ ಇಟ್ಬಿಟ್ಟು ಫಸ್ಟು ಆಮೇಲೆ ಮಾವಿನ ಹಣ್ಣನ್ನ ಸ್ಲೈಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಹಾಗೆಯೇ ಮ್ಯಾಂಗೋ ಮಸ್ತಾನಿಗೆ ಪೇಸ್ಟ್ ಮಾಡ್ಕೋಬೇಕಿತ್ತು, ಐ ಮೀನ್ ರುಬ್ಕೋಬೇಕಿತ್ತು ಎಲ್ಲನೂ. ಅದನ್ನು ಹೇಳಿ ಅಂತ ಹೇಳಿ ರುಬ್ಕೊಂಡೆ ಫಸ್ಟು. ಅದಕ್ಕೆ ಫಸ್ಟು ಹಾಲು ಮತ್ತು ಮ್ಯಾಂಗೋ ಸ್ಲೈಸಸ್ನ ಹಾಕಿ ಐಸ್ ಕ್ಯೂಬ್ನ ಹಾಕಿ ಆಮೇಲೆ ಸಕ್ಕರೆ ಹಾಕಿ 2 ಟೇಬಲ್ ಸ್ಪೂನಷ್ಟು ರುಬ್ಬಿದಾಯಿತು. ಥಿಕ್ ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನನಗೆ ಮತ್ತೆ ಬೇಕು, ತುಂಬ ತಿಕ್ಕಾಯಿತು ಅಂತ ಹೇಳಿ ಮತ್ತೆ ಐ ಆ್ಯಡೆಡ್ 2 more ಐಸ್ ಕ್ಯೂಬ್ಸ್. ಟೋಟಲ್ 4 ಐಸ್ ಕ್ಯೂಬ್ಸ್ ಹಾಕಿದೆ. ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾಯಿತು. ಬಿಕಾಸ್ ಇದು ತುಂಬ ಸ್ಮೂತ್ ಪೇಸ್ಟ್ ಆದಷ್ಟು ಟೇಸ್ಟು ಮತ್ತು ಸ್ವಾಲೋಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಆಮೇಲೆ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಪೋರ್ ಮಾಡಿ ಆ್ಯಂಡ್ ಐ ವಿಲ್ ಬಿ ಲೈಕ್ ಓ ಅಂತ ಹೇಳಿ. ಬಿಕಾಸ್ ನಾನು ಇದನ್ನು ಮ್ಯಾಂಗೋ ಮಸ್ತಾನಿನ ಫಸ್ಟ್ ಟ್ರೈ ಮಾಡಿದ್ದು ನಾನು ಡೆಲ್ಲಿಲಿ ಇರಬೇಕಾದ್ರೆ. ಆ್ಯಂಡ್ ಅಲ್ಲೆಲ್ಲ ಲೈಕ್ ಈಗೇನು ನಾನು 1 ಗ್ಲಾಸಲ್ಲಿ ಕುಡಿತಾ ಇದ್ದೀನಿ, ದಟ್ ವಿಲ್ ಕಾಸ್ಟ್ ಅರೌಂಡ್ 30 rupees ಅಷ್ಟೇ. ಅಲ್ಲಿ ಮ್ಯಾಂಗೋ ಎಷ್ಟು ಚೀಪಾಗಿ ಸಿಗುತ್ತೆ. ಐ ಡೋಂಟ್ ನೋ ವೈ ವಿ ವಿಲ್ ಗೆಟ್ ದ ಮ್ಯಾಂಗೋಸ್ ದೇ ಆರ್ ಚೀಪ್ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಫಸ್ಟ್ ಟ್ರೈ ಮಾಡಿದ್ದು. ಆ್ಯಂಡ್ ಐ ಬಿಕೇಮ್ ಅ ಫ್ಯಾನ್ ಆಫ್ ಮ್ಯಾಂಗೋ ಮಸ್ತಾನಿ. ಅಲ್ಲಿ ಆ ಥರ ಅಷ್ಟು ಚೆನ್ನಾಗಿ ಕುಡ್ದಿದ್ದು ನಾನು ಟಿಲ್ ಟುಡೇ ನಾನು ಟ್ರೈ ಮಾಡಿರಲಿಲ್ಲ.
ಆ್ಯಂಡ್ ನಾನು ಯಾವತ್ತೂ ಮಾಡಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಟುಡೇ ಐ ಆಮ್ ಟ್ರೈಯಿಂಗ್ ದಟ್ ಅದು ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಹೇಳಿ. ಯು ಕ್ಯಾನ್ ಸಿ ದ ರಿಸಲ್ಟ್ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. Ta-da! This is ready. So let's begin. ಅಕ್ಕ ಹೆಂಗಿದೆ ಹೆಂಗಿದೆ? ಸೂಪರ್. The bestest mango mastani till today. So thick. Even after I added 4 ice cubes, after I added milk also, this much milk I have added, and only one side of this pulp ಅಷ್ಟೇ. ಆ್ಯಂಡ್ ಪಲ್ಪ್ ಅದು ಮಧ್ಯದಲ್ಲಿ ಒಂದೇ ಒಂದು ಸ್ಲೈಸ್ ಆ್ಯಡ್ ಮಾಡಿದ್ನಲ್ಲ, ಅದಂತೂ ಏನು ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಿದೆ ಅಂದರೆ, ಮ್ಯಾಂಗೋ ಲವರ್ಸ್ ಯು ಶುಡ್ ಟ್ರೈ ದಿಸ್. ಸಾಕು ಸಾಕು, ಗಟ್ಟಿ ಆಗಿಬಿಡುತ್ತೆ ಅಕ್ಕ, ಗಟ್ಟಿ ಆಗುತ್ತೆ ಬೆಂದಮೇಲೆ, ಸಾಕು ಇಷ್ಟೇ. ಮ್ಯಾಂಗೋ ಮಸ್ತಾನಿ ಮಾಡಿಕೊಂಡು ಕುಡಿಯೋಷ್ಟರಲ್ಲಿ ಈ ಕಡೆ ಹಾಲು ನೀಟಾಗಿ ಕುದ್ದಿತ್ತು. ಸೊ ಅಲ್ಲಿಗೆ ಶಾವಿಗೆನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಿ. ಅದನ್ನು ಹಾಕಿಬಿಟ್ಟು ಆಮೇಲೆ ಮ್ಯಾಂಗೋ ಪಲ್ಪ್ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿದ್ದಾಯಿತು. ಆ್ಯಂಡ್ ಹಾಕಿದ ಮಿಕ್ಸಿಗೆ ಫ್ರ್ಯಾಗ್ರೆನ್ಸ್ ಎಷ್ಟು ಸಕ್ಕತ್ತಾಗಿ ಬರ್ತಾಯಿತ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ಲು. ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಡಿಫ್ರೆಂಟಾಗಿ ಏನಾದರೂ ಬೇಕು ಆ್ಯಂಡ್ ಮ್ಯಾಂಗೋ ಲವರ್ಸ್ ಯು ಕ್ಯಾನ್ ಗಿವ್ ಎ ಟ್ರೈ ಫಾರ್ ದಿಸ್. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಮ್ಯಾಂಗೋ ಒಬ್ಬಟ್ಟು. ಎಸ್, ಕಾಯಿ ರುಬ್ಕೊಂಡಿದ್ದು ಒಬ್ಬಟ್ಟಿಗೆನೆ. ಆ್ಯಂಡ್ ಇದೆಲ್ಲ ಮಾಡೋ ಅಷ್ಟರಲ್ಲಿ ಅದು ಕಾಯಿದು ಹೋಳಿಗೆಗೆ ಏನಂತಾರೆ ಅದನ್ನು ಹೂರ್ಣ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಇದನ್ನು ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಟ್ಟರೆ ಸ್ವಲ್ಪ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ, ಸೊ ಅದಕ್ಕೆ ಅಂತ ಹೇಳಿ ಫಸ್ಟ್ ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು 1 ಬೌಲಷ್ಟು ಮೈದಾ, ಅದ್ರ ಈಕ್ವಲ್ ಅಷ್ಟೇ ಚಿರೋಟಿ ರವೆ ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ನಾವು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ, ಇಲ್ಲಾಂದರೆ ಸ್ವಲ್ಪ ಸಾಲ್ಟಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಥಿಕ್ನೆಸ್ಸಿಗಿಂತ ಸ್ವಲ್ಪ ತೆಳ್ಳಗೇನೆ ಕಲಿಸ್ಕೋಬೇಕು. ತುಂಬ ತೆಳ್ಳಗಲ್ಲ. ಈಗ ನಾನು ಕನ್ಸಿಸ್ಟೆನ್ಸಿಲಿ ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ಅದೇ ಕನ್ಸಿಸ್ಟೆನ್ಸಿಲಿ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಏನು ಅದು ಇಲ್ಲಿ ಬಾಯ್ಲಿ ನೋಡಿಲಿ, ಏನು ಕಾಣಿಸ್ತಾ ಇಲ್ಲ ನೀನು. ಸರಿ, ಅದು ಮಾಡ್ತಾ ಇರೋದು ಅವನಿಗೆ ಒಂಥರ ಜೋಶು, ಏನೋ ಮಾಡ್ತಾ ಇದ್ದಾರೆ ಹೊಸದಾಗಿ ಅಂತ ಹೇಳಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಮ್ಯಾಂಗೋ ಹೋಳಿಗೆ. ಸೊ ಮ್ಯಾಂಗೋ ಹೋಳಿಗೆಗೆ ಮುಂಚೆ ಕೀರಿ ಇತ್ತಲ್ಲ, ಕೀರಿ ಆಗಿತ್ತಲ್ಲ, ಸೊ ಇವಾಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳಿ ಫಸ್ಟ್ ತುಪ್ಪದಲ್ಲಿ ತೊಗೊಬಿಟ್ವಿ ಅದನ್ನು ಹುರ್ಕೊಂಡು, ಬಿಕಾಸ್ ಬಾಣಲಿ ಯೂಸ್ ಆಗುತ್ತೆ ನೆಕ್ಸ್ಟ್ ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಬೆಲ್ಲನ ನೀರು ಹಾಕ್ದೇ ಚೆನ್ನಾಗಿ ಮೆಲ್ಟ್ ಆಗೋಕ್ಕೆ ಅಂತ ಹೇಳಿ ಬಿಟ್ವಿ. ಆಮೇಲೆ ಚೆನ್ನಾಗಿ ಈ ಥರ ಕಂಪ್ಲೀಟಾಗಿ ಮೆಲ್ಟಾಗಿ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ವಿ ಆ್ಯಡೆಡ್ ಕೊಕೊನಟ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇದ್ವಿ ಅಂಟಿಲ್ ಅನ್ಲೆಸ್ ಸ್ವಲ್ಪ ಕೊಕೊನಟ್ಟು ನೀಟಾಗಿ ಬೇಯೋವರೆಗೂ. ಆಮೇಲೆ ಕೊಕೊನಟ್ ನೀಟಾಗಿ ಬೆಂದಾದ್ಮೇಲೆ ಅಟ್ ದ ಎಂಡ್ ವಿ ವಿಲ್ ಆ್ಯಡ್ ಮ್ಯಾಂಗೋ ಪಲ್ಪ್ ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ 1 ಸ್ಮಾಲ್ ಗ್ಲಾಸ್ ಆಫ್ ರವೆನ ಹುರ್ಕೊಂಡು ಹಾಕ್ಕೊಂಡ್ವಿ. ಏನಕ್ಕೆ ಅಂತ ಹೇಳಿದ್ರೆ ಮ್ಯಾಂಗೋ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ನಾವು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋಲ್ಲಿ ನೋಡಿದ್ವಿ. ಆ್ಯಂಡ್ ಇಟ್ ವಾಸ್ ಲಿಟ್ರಲಿ ಎಸ್, ಮ್ಯಾಂಗೋ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳ ಆಗುತ್ತೆ. ಅದು ಅಕ್ಕ ನೋಡಿಕೊಂಡು ಆಲ್ರೆಡಿ ನನಗೆ ಇನ್ಫಾರ್ಮ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಗುಡ್ ಐಡಿಯಾ ಅಂತ ಅನ್ನಿಸ್ತು. ಇಲ್ಲಾಂದರೆ ಸ್ವಲ್ಪ ಹೂರ್ಣ ತೆಳ್ಳಗಾಗುತ್ತೆ. ತೆಳ್ಳಗಾದರೂ ಪ್ರಾಬ್ಲಮ್ ಏನಿಲ್ಲ, ಬಟ್ ಆದರೂ ಏನಕ್ಕೆ ಸುಮ್ಮನೆ ಅಷ್ಟೊಂದು ತೆಳ್ಳಗಾದರೆ ಅಂತ ಅಂದ್ಬಿಟ್ಟು ಇಟ್ ವಾಸ್ ಗುಡ್ ಐಡಿಯಾ. ಅದು ಸ್ವಲ್ಪ ವಾಟರ್ನ ಅಬ್ಸರ್ವ್ ಮಾಡ್ಕೊಂಡಿತ್ತು. ನಾವು ಸ್ವಲ್ಪ ಪಲ್ಪ್ನ ಹಾಗೆ ಇರಲಿ ಅಂತ ಹೇಳಿ ಮಿಕ್ಸರಿಗೆ ಹಾಕಿದ್ದು ಒಂದೇ ಗ್ರೈಂಡ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಕೈ ಆಡಬೇಕಾಗತ್ತೆ. ಕೈ ಆಡಾದಮೇಲೆ ಹೂರ್ಣನ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಬಿಟ್ಬಿಡಿ. ಸೊ ಇವಾಗ ಇಲ್ಲಿ ನಾವು ಆಲ್ರೆಡಿ ಕಲಸಿಟ್ಟಿದ್ದ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಉಂಡೆ ಕಟ್ಕೊಂಡು, ಐದರ್ ನೀವು ಬಾಳೆ ಎಲೆ ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಬಾಳೆ ಎಲೆ ಏನೂ ಸಿಗಲಿಲ್ಲ. ಆ್ಯಂಡ್ ನನ್ನ ಹತ್ರ ರೈಸ್ ಪೇಪರ್, ಅದು ರೊಟ್ಟಿ ಮಾಡ್ತಾರಲ್ಲ ಆ ಪೇಪರು ಕೂಡ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ಐ ಯೂಸ್ ದಿಸ್ ಪ್ಲಾಸ್ಟಿಕ್ ಕವರ್, ಬಟ್ ವಿತೌಟ್ ಟಚಿಂಗ್ ಟುವರ್ಡ್ಸ್ ದ ಹೀಟ್. ನಾನು ಆ ರೀತಿ ಯೂಸ್ ಮಾಡಿದೆ ಇದನ್ನು.
ಆಯಿಲ್ ಕವರ್ ಯೂಸ್ ಮಾಡ್ತಾರೆ ಯೂಶ್ವಲಿ, ಬಟ್ ನಂಗೆ ಆಯಿಲ್ ಕವರು ಎಲ್ಲ ಆಚೆ ಹಾಕ್ಬಿಟ್ಟಿದ್ದರಿಂದ ನನ್ನ ಹತ್ರ ಇರಲಿಲ್ಲ. ಸೊ ನೆಕ್ಸ್ಟು ಅದನ್ನು ನೀಟಾಗಿ ಹೂರ್ಣನ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ಕೊಂಡು ಅದ್ರ ಮಧ್ಯಕ್ಕೆ ಇಟ್ಟು ಸ್ಟಫ್ ಮಾಡಿಕೊಂಡು, ಆ್ಯಂಡ್ ಬೇಕು ಅಂತ ಹೇಳಿದರೆ ನೀವು ಯೆಲ್ಲೋ ಕಲರ್ನ ನೀವು ಆ ಸ್ಟಫಿಂಗಿಗೆ ಆ್ಯಡ್ ಮಾಡ್ಕೊಂಡಿರ್ಬೋದು, ಬಟ್ ನನಗೇನೋ ಯೆಲ್ಲೋ ಕಲರ್ ನಾಟ್ ನೆಸೆಸರಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮ್ಯಾಂಗೋನೇ ಅಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದ್ದರಿಂದ ಆಮೇಲೆ ಚೆನ್ನಾಗಿ ಅದನ್ನು ತಟ್ಟಿ ನೀವಿದ್ರೆ ಮುಗೀತು. ಕೈಗೆ ಮತ್ತು ಅದ್ರ ಸುತ್ತ ಕವರಿಗೆ ಏನು ಬೇಕೋ ಎಣ್ಣೆನ ಹಾಕಿದ್ದೀನಿ ನಾನು ಆಲ್ರೆಡಿ. ನೀಟಾಗಿ ನಿಮಗೆ ಮೀಡಿಯಮ್ ಲೈಕ್ ತುಂಬ ತೆಳ್ಳಗೆ ಹೊತ್ಕೋಬಾರ್ದು, ಮೀಡಿಯಮಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಂಡು ನಾವು ಆಮೇಲೆ ತವನ ಬಿಸಿಗೆ ಇಟ್ಟಿರ್ತೀವಲ್ವ, ಸೊ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಮುಗೀತು. ನಾನಿದು ಸೆಕೆಂಡ್ ಟೈಮ್ ನನ್ನ ಕೈಯಲ್ಲಿ ಎತ್ತಿ ತವ ಮೇಲೆ ಇಡ್ತಾ ಇರೋದು, ಬಿಕಾಸ್ ನಮ್ಮನೇಲೆಲ್ಲ ಕವರ್ ಮೇಲೆ ಹಾಕಿಬಿಟ್ಟು ಕವರ್ನೇ ಅದ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಎಳಿತಾರೆ. ಬಟ್ ಈ ಲಾಸ್ಟ್ ಟೈಮಿಂದ ನಾನೇನು ಮಾಡ್ತಿದ್ದೀನಿ, ಎಷ್ಟು ತಿಕ್ನೆಸ್ಸಿಗೆ ಬೇಕೋ ಅಷ್ಟೇ ತಿಕ್ನೆಸ್ಸಿಗೆ ಮಾಡಿಕೊಂಡು ಕೈಗೆ ಸ್ವಲ್ಪ ಆಯಿಲ್ ಮಾಡಿಕೊಂಡ್ರೆ ಅದು ವಾಪಸ್ ಅಂಟಲ್ಲ. ಸೊ ಹಾಗಾಗಿ ಹಾಕ್ತೀನಿ. ಸ್ವಲ್ಪ ಇದು ಶೇಪ್ಲೆಸ್ ಆಯಿತು, ಬಟ್ ಫಸ್ಟ್ ಟೈಮ್ ಎಷ್ಟು ಇಂಡಿಪೆಂಡೆಂಟಾಗಿ ನಾನು ಒಬ್ಬಟ್ಟನ್ನ ಮಾಡ್ತಿರೋದು. ಯೂಶ್ವಲಿ ಅಮ್ಮ ಮಾಡಿ ಇಟ್ಟಿರ್ತಿದ್ರು ಹೂರ್ಣ ಎಲ್ಲ, ಅಥವಾ ನಾನು ಎಲ್ಲನೂ ಹೆಲ್ಪ್ ಮಾಡಿರ್ತಿದ್ದೆ, ಅಮ್ಮ ಮಾಡ್ತಾಯಿದ್ರು. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಬಟ್ ಐ ಆಮ್ ಲಿಟ್ರಲಿ ಹ್ಯಾಪಿ ದಟ್ ವೆನ್ ಇಟ್ ಈಸ್ ಟರ್ನ್ಡ್ ಔಟ್ ವೆರಿ ಗುಡ್, ವೆರಿ ಟೇಸ್ಟಿ, ಆ್ಯಂಡ್ ಎಲ್ಲೂ ಏನೂ ಎಡ್ವರ್ಟ್ ಮಾಡ್ಕೊಳ್ದೆ ಅಷ್ಟು ನೀಟಾಗಿ ಆಗಿದ್ದು. ಆ್ಯಂಡ್ ಅಕ್ಕಂಗಂತೂ ಎಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಎಷ್ಟು ಟಯರ್ಡಾಗಿ ಬಂದಿದ್ರು ಅವರು ನನ್ನ ಜೊತೆಗೆ ನಿಂತ್ಬಿಟ್ಟು ಇಲ್ಲ ಇವತ್ತು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತಿದ್ದು ಅವರೇ. ಇಲ್ಲ ಅಂದಿದ್ರೆ ಈ ವಿಡಿಯೋ ಮೇ ಬಿ ಈ ಸಂಡೇ ಮಾಡ್ತಿದ್ದೆ ಅನಿಸುತ್ತೆ. ಸಂಡೇಸ್ ಯೂಶ್ವಲಿ ಕಮಿಟ್ಮೆಂಟ್ಸ್ ಇರುತ್ತೆ, ನನಗೆ ಮನೆಗೆ ಹೋಗೋದಿರುತ್ತೆ, ಇಲ್ಲಂತಂದರೆ ನನಗೆ ಕಂಪ್ಲೀಟಾಗಿ ನಾನು ಒಂದು ಕಡೆ ಸ್ಟೇ ಆಗಿ ಟೈಮ್ ಕೊಟ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಕೆಡ್ಯೂಲ್ಸು. ಸೊ ದಿಸ್ ವಾಸ್ ದ ಥಿಂಗ್, ಆ್ಯಂಡ್ ಯು ಕ್ಯಾನ್ ಮೇಕ್ ಎ ಈಸಿಯೆಸ್ಟ್ ವೇ ಫಾರ್ ದ ಒಬ್ಬಟ್ಟು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಪಾರ್ಟು ಅಪ್ಪೆ ಹುಳಿ. ಅಪ್ಪೆ ಹುಳಿನ ನಾನು ಫಸ್ಟ್ ಟ್ರೈ ಮಾಡಿದ್ದು ನನ್ನ ಹಸ್ಬೆಂಡ್ ಮನೆ ರಿಯಾ ಮನೇಲಿ. ಮಲೆನಾಡು ಸೈಡಲ್ಲಿ ಮಾವಿನ ಹಣ್ಣು ರಸಮ್ನ ಅಪ್ಪೆ ಹುಳಿ ಅಂತ ಕರೀತಾರೆ, ಆ್ಯಂಡ್ ಇಟ್ ವಿಲ್ ಬಿ ಹೆವೆನ್. ಅದನ್ನು ಹಂಗೇನೂ ಕುಡಿಬೋದು, ಹೆಂಗಾದರೂ ತೊಗೋಬೋದು. ಸೊ ನಾನು ಅದನ್ನು ಇವಾಗ ಅಮ್ಮನ ಹತ್ರ ಒಂದ್ಸತಿ ರೆಸಿಪಿ ಕೇಳ್ಕೊಂಡು ಮಾಡಿದ್ದೆ, ಬಟ್ ಅವಾಗ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ, ಬಿಕಾಸ್ ನನಗೆ ಹುಳಿ ಮಾವಿನಕಾಯಿ ಇರಲಿಲ್ಲ. ಈ ಸತಿ ಹುಳಿ ಮಾವಿನಕಾಯಿ ಇದ್ದಿದ್ದರಿಂದ ನೆಕ್ಸ್ಟ್ ಲೆವೆಲ್ಗೆ ಟರ್ನ್ಔಟ್ ಆಗಿತ್ತು. ಈ ಕಡೆ ಮಾವಿನಕಾಯಿನ ಬೇಯಕ್ಕಿತ್ತು, ಇನ್ನೊಂದು ಮ್ಯಾಂಗೋ ಪಡ್ಡಿಂಗ್ ಮಾಡೋಣ ಅಂತ ಹೇಳಿ ತೊಗೊಂಡೆ. ಸೊ ಫಸ್ಟ್ ನಾನು ತುಪ್ಪನ ಹಾಕಿಬಿಟ್ಟು ಅದಕ್ಕಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ನ ನಾನಿಲ್ಲಿ ಸ್ಟಾರ್ಚ್ ಅಥವಾ ಬೇರೆ ಯಾವುದೇ ರೀತಿ ಗೆಲಾಟಿನ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಅದಾದ ಅಥವಾ ಏನು ಪಡ್ಡಿಂಗಿಗೆ ಜಸ್ಟ್ ನಾನು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮ್ಯಾಂಗೋ ಪಲ್ಪ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದಾದಮೇಲೆ ಐ ಜಸ್ಟ್ ಆ್ಯಡೆಡ್ ಟು ದ ಬೌಲಿಗೆ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಅದನ್ನು ಆ್ಯಡ್ ಮಾಡಿದೆ. ನನಗೆ ಪಡ್ಡಿಂಗ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಅದರ ಔಟ್ಕಮ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಇವತ್ತು ಅದನ್ನು ತೋರ್ಸೋಕ್ಕೂ ಆಗಲ್ಲ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಅದ್ರ ಮಧ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಸಿಗಲಿ ಅಂತ ಹೇಳಿ ನಾನು ಮ್ಯಾಂಗೋ ಪಲ್ಪ್ನ ಕೂಡ ಕಟ್ ಮಾಡಿಬಿಟ್ಟು ಸ್ಲೈಸಸ್ನ ಆ್ಯಡ್ ಮಾಡಿದೆ. ಸೊ ದಿಸ್ ಈಸ್ ಹೌ ಇಟ್ ವೆಂಟ್. ನೀಟಾಗಿ ಹಾಕಿಬಿಟ್ಟು ಒಂದು ಕಡೆ ಸೆಟ್ರೇಟ್ ಆಗಲಿ ಅಂತ ಹೇಳಿ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಆ್ಯಂಡ್ ಅದು ಮರೆತು ಹೋಯಿತು, ನನಗೆ ಲಾಸ್ಟಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಅದು ಮರೆತು ಹೋಯಿತು. ಸೊ ಅದಕ್ಕೆ ನಾಳೆ ತೋರಿಸ್ತೀನಿ ಅಂತ ವಾಯ್ಸ್ ಓವರಲ್ಲಿ ಹೇಳ್ತಾರೆ ಅದು. ನಾನು ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು, ಅರೌಂಡ್ 9-9:30 ಆಗಿತ್ತು. ಸೊ ಆ್ಯಂಡ್ ರಿಮೈನಿಂಗ್ ಮ್ಯಾಂಗೋ ಪಲ್ಪ್ದು ಏನು ರುಬ್ಕೊಂಡಿದ್ವಲ್ಲ ಅದನ್ನು ನಾನೇನು ಮಾಡಿದೆ, ಪಾಪ್ಸಿಕಲ್ಸ್ ಥರ ಮಾಡ್ಬೋದು ಅಂತ ಹೇಳಿ. ನನ್ನ ಹತ್ರ ಪಾಪ್ಸಿಕಲ್ಸ್ಗೆ ಬೇರೆ ಸಪ್ರೇಟ್ ಟ್ರೇ ಎಲ್ಲ ಇಲ್ಲ, ಸೊ ಹಾಗಾಗಿ ಐಸ್ ಕ್ಯೂಬ್ ಟ್ರೇ ಎಲ್ಲನೇ ಹಾಕಿಬಿಟ್ಟು ಮ್ಯಾಂಗೋ ಐಸ್ ಕ್ಯೂಬ್ಸ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ನೀವು ನಾಳೆ ವಿಡಿಯೋಲಿ ನೋಡ್ತೀರಾ ಯಾವ ರೀತಿ ಇತ್ತು, ಯಾವ ರೀತಿ ಆಗಿದೆ ಅಂತ ಹೇಳಿ. ಇದ್ರ ಜೊತೆಗೇ ಮತ್ತೆ ಪಕ್ಕದಲ್ಲೂ ಒಬ್ಬಟ್ಟು ಎಷ್ಟು ಬೇಕಷ್ಟು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಯಿಸ್ತಾನೆ ಇದ್ವಿ. ನಾನು ತಟ್ಟಿ ಕೊಡ್ತಾಯಿದ್ದೆ, ಅಕ್ಕ ನಿಂತ್ಕೊಂಡು ಬೇಯಿಸ್ತಾಯಿದ್ರು, ಬಿಕಾಸ್ ನಮ್ಮ ಮನೆಗೆ ಮತ್ತು ಪಕ್ಕದ ಮನೆಯವ್ರಿಗೆ ಕೊಡಬೇಕಿತ್ತಲ್ಲ. ಸೊ ಹಾಗಾಗಿ ಇನ್ನೊಂದು ಅವರು ಮ್ಯಾಂಗೋ ಹೋಳಿಗೆನ ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಮನೆ ಹೋಳಿಗೆ ಮನೆ ಅಂತ ಹೇಳಿ ಒಂದು ಇದೆ.
ಅಲ್ಲಿ ನಾನು ಒಬ್ಬಟ್ಟು ತಿನ್ನೋಕ್ಕೆ ಅಂತ ಹೇಳಿ ಫಸ್ಟ್ ಟೈಮ್ ನಾವೆಲ್ಲ ಕಾಲೇಜ್ ಟೈಮಲ್ಲಿ ಡಿಗ್ರಿ ಫೈನಲ್ ಇಯರಲ್ಲಿ ಹೋಗಿದ್ದು. ಸೊ ಇಟ್ ವಾಸ್ ವೆರಿ ಗುಡ್. ನಂಗೆ ಅಲ್ಲಿ ತುಂಬ ಇಷ್ಟ ಅಂತ ಹೇಳಿದ್ರೆ 50-50 ಹೋಳಿಗೆ, ಇನ್ನೊಂದು ಮ್ಯಾಂಗೋ ಹೋಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಇವಾಗ ಜಾಕ್ ಫ್ರೂಟ್ ಹೋಳಿಗೆನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 50-50 ಹೋಳಿಗೆಯಲ್ಲಿ ಹಾಲ್ಕೋವಾ ಮತ್ತು ಕ್ಯಾರೆಟ್ ಹಲ್ವಾ ಯೂಸ್ ಮಾಡಿರ್ತಾರೆ. ಮ್ಯಾಂಗೋ ಹೋಳಿಗೆಯಲ್ಲಿ ಸೇಮ್ ಇದೇ ರೀತಿ ಇರುತ್ತೆ. ಟೆಕ್ಸ್ಚರ್ ಆಗಿರ್ಬೋದು, ಫ್ರಾಗ್ರೆನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಆ್ಯಂಡ್ ನಂಗೆ ಮಾಡ್ತಾ ಫ್ರಾಗ್ರೆನ್ಸ್ ಬರ್ತಾ ಐ ವಿಸ್ ಬಿ ಲೈಕ್ ಓ ಮೈ ಗಾಡ್, ನನ್ನ ಕೈಲಿ ಆಗುತ್ತಾ ಇದೆಲ್ಲ ಮಾಡೋಕ್ಕೆ ಅಂತ ಅಂದ್ಕೊಂಡು ಇನ್ನೊಂದು ಪ್ರೌಡ್ ಫೀಲ್ ಆಗಿದೆ. ಏನಪ್ಪ ಅಂತಂದರೆ ಓಕೆ ಫೈನ್, ನನ್ನ ಗಂಡನೂ ಇದನ್ನೆಲ್ಲ ಟೇಸ್ಟ್ ಮಾಡ್ಬೋದು, ಹಾಗಾದರೆ ಐ ಆಮ್ ಗುಡ್ ಅಟ್ ದಿಸ್ ಆಲ್ ಥಿಂಗ್ಸ್ ಅಂತ ಹೇಳಿ. ಸಮ್ಟೈಮ್ಸ್ ವಿ ವೋಂಟ್ ರಿಯಲೈಸ್ ಅವರ್ ಕೆಪಾಸಿಟಿ. ಸೊ ಏನು ಟ್ಯಾಲೆಂಟ್ ಇರುತ್ತೆ ಆಗಿರ್ಬೋದು, ಕೆಪಾಸಿಟಿ ಆಗಿರ್ಬೋದು, ನಿಮಗೆ ಗೊತ್ತಿರಲ್ಲ. ಸೊ ಗೊತ್ತಾಗ್ತಾ ಇದೆ ಒಂದೊಂದು ಇತ್ತೀಚೆಗೆ. ರಿವ್ಯೂ ವಿಲ್ ಬಿ ಗಿವನ್ ಬೈ ಅವರ್ ಆದಿ. ಹೇಳು ಆದಿ, ಹೆಂಗಿದೆ ಒಬ್ಬಟ್ಟು? ಆಮೇಲೆ ಸಿ ದ ವೇ ಹಿ ಈಸ್ ಈಟಿಂಗ್ ದಟ್. ಕೊಡು. ಖೀರ್ ಹೆಂಗಿತ್ತು? ಪಾಯಸ ತಿಂದೆಲ್ಲ? ಚೆನ್ನಾಗಿತ್ತಾ? ನಾನು ಬಾಯ್ ಹೇಳ್ಬಿಡು. ಗುಡ್ ನೈಟ್. ಒಬ್ಬಟ್ಟೆಲ್ಲ ಬೇಯಿಸಿ ಆದಮೇಲೆ ಅಷ್ಟೊತ್ತಿಗೆ ಇದು ನೀಟಾಗಿ ಚೆನ್ನಾಗಿ ಪಲ್ಪೆಲ್ಲ ಬೇಯೋ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಕ್ಯೂಚ್ಕೋಬೇಕು ಅಂತ ಹೇಳಿದ್ಲು. ಬಟ್ ಆದರೆ ಅದು ಬಿಸಿ ಇದ್ದಿದ್ದರಿಂದ ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡ್ದಂಗೆ ಮಾಡಿದೆ. ಇಟ್ ಟರ್ನ್ ಔಟ್ ವೆಲ್ ಅಂತ ಹೇಳ್ಬೋದು. ಆಮೇಲೆ ಲಾಸ್ಟಿಗೆ ಅದನ್ನು ಕುದಿಸ್ಬಾರ್ದು, ಮತ್ತು ನಾವು ಒಂದು ಒಗ್ಗರಣೆ ಕೊಡಬೇಕು ಸ್ಪೈಸಿಯಾಗಿ. ಹಸಿಮೆಣ್ಸಿಕಾಯಿ ಇರಲಿಲ್ಲ, ಸೊ ಹಾಗಾಗಿ ಒಣಮೆಣ್ಸಿಕಾಯಿನ ಯೂಸ್ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಇಂಗು ಬೆಳ್ಳುಳ್ಳಿ ಎರಡರಲ್ಲಿ ಒಂದು ಆ್ಯಡ್ ಮಾಡು ಅಂತ ಹೇಳಿದ್ರು. ಬಟ್ ಆದರೆ ನಾನು ಎರಡೂ ಆ್ಯಡ್ ಮಾಡಿದೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನಂಗೆ ಎರಡು ಫ್ಲೇವರ್ ಇಷ್ಟ ಅಂತ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಒಂದು 4-5 ಇಲ್ಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಾಕಂಗಿಲ್ಲ ಇದಕ್ಕೆ. ಜಸ್ಟ್ ಮ್ಯಾಂಗೋ ಬೇಯಿಸಿದ ನೀರು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟಕ್ಕೆ, ಅಥವಾ ನಮಗೆ ತುಂಬ ಸ್ವಲ್ಪ ಮೈಲ್ಡ್ ಥಿಕ್ನೆಸ್ ಬೇಕು ಅಂತ ಹೇಳಿದ್ರೆ ಆ ಥರ ಮಾಡಿಕೊಂಡು, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಸಾಸಿವೆ, ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಹಾಕಿದ್ರೆ ಮುಗೀತು, ನಮ್ಮ ಅಪ್ಪೆ ಹುಳಿ ರೆಡಿ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಊಟಕ್ಕೆ ಎಲ್ಲನೂ ಇಟ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ನು. ಮೂವಿ ಹಾಕ್ಕೊಂಡು ಇಷ್ಟ ಆಗಿರೋ ಊಟ ಮಾಡಿಕೊಂಡು ಸೊ ಊಟ ಮಾಡಿ ತುಪ್ಪ ಹಾಕಿ ಹೋಳಿಗೆ ತಿಂದು ಮಲ್ಕೊಂಡಿದ್ದಾಯಿತು. ಎವ್ರಿ ಐಟಮ್ ವಾಸ್ ಟರ್ನ್ ಇಟ್ ಔಟ್ ವೆರಿ ನೈಸ್. ನೀವು ಮನೇಲಿ ಯಾವುದಾದ್ರೂ ಟ್ರೈ ಮಾಡಬೇಕು ಅಥವಾ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಸೀಸನಲ್ ಫ್ರೂಟ್ಸಲ್ಲಿ ಅಂತ ಹೇಳಿದ್ರೆ ಇದು ಒಂದು ಮಾಡಬಹುದು. ನೆಕ್ಸ್ಟು ಬೇರೆ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಯಾವ ರೆಸಿಪೀಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೆಲ್ಲನೂ ನಾನು ಯೂಟ್ಯೂಬಲ್ಲಿ ಒಂದೇ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ ಡೀಟೇಲ್ ಆಗಿ. ಸೊ ಪ್ಲೀಸ್ ಸಿಟ್ ಆ್ಯಂಡ್ ವಾಚ್ ಕಂಪ್ಲೀಟ್ ವಿಡಿಯೋ. Hope you have enjoyed this video and liked this video. ಎಫರ್ಟ್ ಆಗಿರ್ಬೋದು ಅಥವಾ ಎನರ್ಜಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಲೆವೆಲಲ್ಲಿತ್ತು ಮಾತ್ರ. ಆ್ಯಂಡ್ ದ ಟಯರ್ಡ್ನೆಸ್ ಯು ಕ್ಯಾನ್ ಸಿ ಇನ್ ಮೈ ಫೇಸ್ ಆಲ್ಸೋ. ಸೊ ಹ್ಯಾಪಿ ಫಾರ್ ದಿಸ್ ಡೇ. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ಕೊನೆಗೂ ಮಾಡಿ ಮುಗಿಸ್ದೆ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಊಟ ಎಲ್ಲ ಆದಮೇಲೆ ಖೀರ್ ತಿನ್ನೋಣ ಅಂತ ಹೇಳಿ ಕೂತ್ಕೊಂಡಿದ್ದು. ಸೊ ಖೀರ್ ತಿಂತ ದಿಸ್ ವಾಸ್ ಮೈ ಟಾಕ್, ಲೈಕ್ ಹೈ ಪಿಚ್ಚಲ್ಲಿದ್ದೆ ನಾನಂತೂ. The thing is, the most ಜಾಸ್ತಿ ಮಾರ್ನಿಂಗ್ ತಿಂದಿರೋ ದಿನ ಇವತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್, ಸಕ್ಕತ್ತಾಗಿರೋ ವೆರೈಟೀಸ್ ಒಂದೇ ದಿನ ತಿಂದಿರೋದು ಇವತ್ತು. ನನಗೆ ಅದೇ ಮೀಲ್ಸ್ ಕೊಡ್ತಾರಲ್ಲ, ಮ್ಯಾಂಗೋ ಮೀಲ್ಸ್ ಅಂತ ಅಂದ್ಬಿಟ್ಟು ಅದು ಮಾಡಿದ್ರೂ ಇಷ್ಟು ಖುಷಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ.
ಅಥವಾ ಇದು ಸ್ಯಾಟಿಸ್ಫೈ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಲೈಕ್ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲನೂ ಸೇರ್ಕೊಂಡು ಮಾಡಿರೋದು. ಇಟ್ಸ್ ಲೈಕ್ ಹೆವನ್ಲಿ ಫೀಲಿಂಗ್. ಒಂದೊಂದು ಬೈಟು ಪ್ರತಿಯೊಂದರಲ್ಲೂ ಎಫರ್ಟ್ ಕಾಣಿಸ್ತಿದೆ. ಫಿಸಿಕಲ್ ಎಫರ್ಟ್, ಎಮೋಷನಲ್ ಎಫರ್ಟ್, ಅಟ್ಯಾಚ್ಮೆಂಟ್ ಟುವರ್ಡ್ಸ್ ದ ಮ್ಯಾಂಗೋ. Can anyone describe that? If you are hating mango, please ಹೇಳಿದ್ನಲ್ಲ, hate me also, okay? No comparison with this mango. ತಿಂದಿರೋ ಮದ ಇರ್ದಂಗೆ ಇರ್ತಾ ಇದೆ ಮ್ಯಾಂಗೋದು. ಬಾಯ್. Here you go, today's thought for the day. See you again tomorrow.